ಕಾಂಗ್ರೆಸ್ಸಿನ ಪರಿಸ್ಥಿತಿ ನೋಡಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ನಂತರ ಶಿವಕುಮಾರು, ಸತೀಶ್ ಜಾರಕಿಹೊಳಿ, MB ಪಾಟೀಲು, ದೇಶಪಾಂಡೆ, ರಾಯರೆಡ್ಡಿ ಎಲ್ಲರೂ ಹೇಳಿದೇನು, ನಾವೆಲ್ಲರೂ ಬಂಡೆ ಅಂತ ಸಿದ್ದರಾಮಯ್ಯನ ಜೊತೆ ಇರ್ತೇವೆ, 5 ವರ್ಷ ಅವರೇ ಮುಖ್ಯಮಂತ್ರಿ. ಕೃತಕತೆ, ನಾಟಕೀಯ ಹೇಳಿಕೆ. ಯಾವತ್ತೂ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರೆ. ಹಂಗಾಗಿ ಸಪರೇಟ್ ಸಭೆಗಳು. ದಲಿತ ಮುಖ್ಯಮಂತ್ರಿ ಅಂತ ಒಂದ್ ಕಡೆ ನಡೀತಾ ಇದೆ. ನಾನು ಹೇಳ್ತಿರೋ ದಲಿತ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ ಮುಂಚೆ ಆಗರೆ? ಇವತ್ತು ಹೊಸದಾ ಬರ್ತಿದೆ ಕಾಂಗ್ರೆಸ್ಸಿಗೆ ಬಹುಮತ, ಅವಾಗ ಯಾಕೆ ದಲಿತರು ನೆನಪಾಗ್ಲಿಲ್ಲ ಇವರಿಗೆ? ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರಗಳ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಕೋರ್ಟಲ್ಲೂ ಕೂಡ ಆದೇಶ ಆಗಿರೋಂಥ ಸಂದರ್ಭದಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ಪ್ರಾರ್ಥನೆ ಮಾಡ್ತೇನೆ, ನೀವು ರಾಜೀನಾಮೆ ಕೊಟ್ಟು ತನಿಖೆಯಲ್ಲಿ ನೀವು ಕ್ಲೀನ್ ಚಿಟ್ ತಗೊಂಡ್ಬಂದು ಮತ್ತೆ ಮುಖ್ಯಮಂತ್ರಿ ಆಗಲಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು. ಆದರೆ ಮುಖ್ಯಮಂತ್ರಿ ಆಗಿರೋರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರು ಇಂಥ ಪರಿಸ್ಥಿತಿನಲ್ಲಿ ನಾವು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇರೋದು ಕೋರ್ಟಿಗೆ ಮಾಡ್ತಿರೋಂಥ ಅಪಮಾನ, ಸಂವಿಧಾನಕ್ಕೆ ಮಾಡ್ತಿರೋಂಥ ಅಪಮಾನ. ಇದನ್ನ ಮಾಡಬೇಡಿ ಅಂತ ನಾನು ಅವ್ರ ಮನವಿ ಮಾಡ್ತೇನೆ. ಜೊತೆಗೆ ಸಿದ್ದರಾಮಯ್ಯನವರ ಶ್ರೀಮತಿಯವರು ಪಾರ್ವತಿಯವರು, ಆಯಮ್ಮ ಏನೂ ಗೊತ್ತೇ ಇಲ್ಲದೆ ಇರೋಂಥ, ರಾಜಕಾರಣ ಗೊತ್ತೇ ಇಲ್ಲದೆ ಇರೋಂಥ ಒಬ್ಬ ಮುಗ್ಧ ಹೆಣ್ಮಗಳು. ನಮ್ಮನೆಯಲ್ಲೆಲ್ಲ ಕೂಡ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಯಾವುದೊಂದು ಪಾರ್ಟ್ನರ್ಶಿಪ್ ಸೈನ್ ಮಾಡೋದು, ಹೆಣ್ಮಕ್ಳು ಸೈನ್ ಮಾಡೋಗ್ತಾರೆ. ಏನು ಮಾಡ್ತೀರಿ, ಏನು ಬಿಡ್ತೀರಿ, ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಆದರೆ ಅಂತ ಹೆಣ್ಮಗಳು ಸೈನ್ ಮಾಡಿದಾಳೆ ಅಂತ ಒಂದೇ ಕಾರಣಕ್ಕೆ ಅವ್ರಿಗೂ ತೊಂದರೆ ಆಗಬಾರ್ದು ಅಂತ ಕೂಡ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ.